ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಇನ್ನೇನು ಗ್ರಾಮ ಪಂಚಾಯತಿಗಳಲ್ಲಿ ಏನು ಆಡಳಿತ ಮಂಡಳಿಯ ಒಂದು ಅಧಿಕಾರಾವಧಿ ಮುಗಿಯೋದು ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿರತಕ್ಕಂಥದ್ದು. ಕಳೆದ 5 ವರ್ಷಗಳಿಂದ ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರದಲ್ಲಿದ್ದಂತಹ ಏನು ರಾಜಕಾರಣಿಗಳಿದ್ದಾರೆ ಬಹಳಷ್ಟು ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ತಮ್ಮ ಒಂದು ಗ್ರಾಮ ವ್ಯಾಪ್ತಿಯಲ್ಲಿ ಮತ್ತೆ ಗ್ರಾಮಗಳಲ್ಲಿ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಏನು ಚುನಾಯಿತ ಸದಸ್ಯರ ಒಂದು ಆಡಳಿತ ಇನ್ನೇನು ಅಂತ್ಯ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಬಹಳಷ್ಟು ಕಡೆ ನಾವು ಗಮನಿಸಿದ್ದೀವಿ, ಬಹಳಷ್ಟು ಕಡೆ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಮೂಢನಂಬಿಕೆಗಳಿಂದ ಏನು ಚುನಾಯಿತ ಸದಸ್ಯರಿದ್ದಾರೆ ಅಧಿಕಾರಕ್ಕೆ ಏರಿದ ನಂತರ ಒಂದು ಗ್ರಾಮ ಪಂಚಾಯತಿಯ ಕಟ್ಟಡಗಳಲ್ಲಿ ಕೆಲವೊಂದಷ್ಟು ಕಾಮಗಾರಿಗಳನ್ನ ಮಾಡಿಸೋದನ್ನ ಕೂಡ ನಾವು ಹಿಂದೆ ಬಹಳಷ್ಟು ಗಮನಿಸಿದ್ದೇವೆ. ಇದೇ ರೀತಿಯಲ್ಲಿ ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಗ್ರಾಮ ಪಂಚಾಯಿತಿಯ ಒಂದು ಕಚೇರಿಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಏನು ದಕ್ಷಿಣ ಭಾಗವಾಗಿ ಇರ್ತಕ್ಕಂಥ ಒಂದು ಬಾಗಿಲನ್ನ ಒಂದು ಪೂರ್ವಕ್ಕೆ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಕಳೆದ 1 ತಿಂಗಳ ಹಿಂದೆ ಈ ಒಂದು ನೆಲವಂಕಿ ಗ್ರಾಮ ಪಂಚಾಯಿತಿ ಕಚೇರಿಯ ಒಂದು ಮುಖ್ಯ ದ್ವಾರದ ಹೊರತಾಗಿ ಪೂರ್ವಕ್ಕೆ ಒಂದು ಹೊಸದಾಗಿ ಒಂದು ಬಾಗಿಲನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಆರೋಪ ಇರ್ತಕ್ಕಂಥದ್ದು. ಈ ಒಂದು ಗ್ರಾಮ ಪಂಚಾಯಿತಿಯ ಏನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವರು ಜನರು ಹೇಳ್ತಾರೆ, ಏನು ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಜೊತೆಗೆ ಏನು ಪಂಚಾಯಿತಿ ಅಧಿಕಾರಿಗಳಿದ್ದಾರೆ ಅವರು ಈ ರೀತಿಯಾಗಿ ಒಂದು ಮೂಢನಂಬಿಕೆಗೆ ಒಳಗಾಗಿ ಏನು ಮುಖ್ಯ ದ್ವಾರದ ಬದಲಾಗಿ ಪೂರ್ವಕ್ಕೆ ಮತ್ತೊಂದು ಬಾಗಿಲನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಈ ಒಂದು ವಿಚಾರವಾಗಿ ಒಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ನಂಬಿಕೆ ಇದ್ರೂ ಕೂಡ ಈ ರೀತಿಯಾಗಿ ಒಂದು ಸಾರ್ವಜನಿಕರ ಒಂದು ಹಣವನ್ನ ಪೋಲು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅಂದ್ರೆ ಬಾಗಿಲು ನಿರ್ಮಾಣ ಮಾಡುವಂತಹ ಒಂದು ಸಮಯದಲ್ಲಿ ಇದಕ್ಕೆ ಒಂದು ವಿರೋಧವನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಒಂದು ಗ್ರಾಮಗಳು ಬರುತ್ತೆ. ಆ ಒಂದು ಭಾಗದಲ್ಲಿ ಸಾವಿರಾರು ಜನರು ವಾಸವನ್ನು ಕೂಡ ಮಾಡ್ತಾ ಇರ್ತಾರೆ. ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಯನ್ನು ಕೂಡ ಇದಕ್ಕೆ ಮಾಡ್ತಕ್ಕಂಥ ಒಂದು ದುಂದುವೆಚ್ಚದಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಈ ನಿಟ್ಟಿನಲ್ಲಿ ಏನು ಈ ಒಂದು ಗ್ರಾಮ ಪಂಚಾಯತಿಗೆ ಮತ್ತೊಂದು ಬಾಗಿಲು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಬಹಳಷ್ಟು ಒಂದು ವಾಗ್ವಾದವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕೇಳಿದ್ರೆ ಲೇಡೀಸು ಫ್ರಂಟ್ ವಾಕ್ಲಿಂದ ಬಂದರೆ ಟಾಯ್ಲೆಟ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ, ಅದಕ್ಕೆ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ನಾವು ಹೋಗಿ ಗಲಾಟೆ ಮಾಡಿದ್ವಿ. ಯಾರನ್ನ ಕೇಳಿ ನೀವು ಬಾಗಿಲು ಮುಚ್ತಾ ಇದ್ರಿ, ಬಾಗಿಲು ಬೇರೆ ಕೊಡ್ತಾ ಇದ್ರಿ, ನೀವೆಲ್ಲ ವೆಚ್ಚ ಮಾಡ್ತಾಯಿದ್ರಿ, ಜನಕ್ಕೇನು ಉಪಯೋಗ ಇಲ್ಲ ಅಂತ. ಅದಕ್ಕೆ ನಾವು ಒಂದಿನ ಎಲ್ಲ ಪೆಂಡಿಂಗ್ ಇಟ್ಟಿದ್ವಿ ಕೆಲಸ. ಮತ್ತು ಅವ್ರು ನಮ್ಮನ್ನು ರಿಕ್ವೆಸ್ಟ್ ಮಾಡಿ ನಾವು ಅದಕ್ಕೆಲ್ಲ ವೆಚ್ಚದೇನಕ್ಕೆಲ್ಲ ನೀವೇ ಮಾಡಿ ನಿಮಗೆ ಕೊಡ್ತೀವಿ ಅಂದ್ರೆ ನಮ್ಗೆ ಬೇಡಪ್ಪ ಅಂದ್ವಿ. ಮತ್ತು ಅವರೇನು ಮರ್ಯಾದಿನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು. ವಾಸ್ತು ಸಮಸ್ಯೆ ಅಂತ ಕಾಡ್ತಾ ಏನಾದರೂ ವಾಸ್ತು ನಮಗೇನು ಗೊತ್ತಾಗಿಲ್ಲ. ಪಿಡು ಮೇಡಮ್ ಬರ್ತಾರೆ, ಚೆನ್ನಾಗಿರ್ತಾರೆ, ಕಾಯಿಲೆ ಏನೂ ಇಲ್ಲ ಅವ್ರಿಗೇನು. ಆಗ ಒಂದು ವಾಗ್ವಾದದ ಹೊರತಾಗಿ ಕೂಡ ಈಗಾಗಲೇ ಈ ಒಂದು ಪೂರ್ವ ದಿಕ್ಕಿನಲ್ಲಿ ಈಗಾಗಲೇ ಹೊಸದಾಗಿ ಒಂದು ಬಾಗಿಲನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಮೂಢನಂಬಿಕೆಯ ವಿಚಾರವಾಗಿ ಈ ರೀತಿಯಾಗಿ ಒಂದು ದಕ್ಷಿಣ ಒಂದು ದ್ವಾರದ ಏನು ಬಾಗಿಲಲ್ಲಿ ಓಡಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ, ಅಂದ್ರೆ ಒಳಗಡೆ ಹೋಗ್ಬಾರ್ದು ಮತ್ತೆ ಹೊರಗಡೆ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತೊಂದು ಬಾಗಿಲನ್ನ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತೆ ಅಧಿಕಾರಿಗಳು ಒಂದು ಬೇರೆ ಒಂದು ಸಬೂಬನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯಲಹಂಕಿ ಗ್ರಾಮ ಪಂಚಾಯತಿಯ ಹಿಂಭಾಗದಲ್ಲಿ ಒಂದು ಏನು ಗ್ರಂಥಾಲಯ ಮತ್ತೆ ಶೌಚಾಲಯಕ್ಕೆ ಮತ್ತೊಂದು ಬಾಗಿಲು ಅವಶ್ಯಕತೆ ಇರೋ ಕಾರಣಕ್ಕಾಗಿ ಆ ಒಂದು ದಿಕ್ಕಿನಲ್ಲಿ ಹೊಸದಾಗಿ ಒಂದು ಬಾಗಿಲನ್ನ ನಿರ್ಮಾಣ ಮಾಡಿದ್ದೇವೆ. ಬಿಟ್ರೆ ಈ ಒಂದು ಏನು ಮೂಢನಂಬಿಕೆ ವಿಚಾರವಾಗಿ ಮತ್ತೊಂದು ಬಾಗಿಲನ್ನ ಏನ್ ನಿರ್ಮಾಣ ಮಾಡಿದ್ದೀವಿ ಅಂತಕ್ಕಂಥ ಒಂದು ಆರೋಪ ಇದೆ, ಅದು ಸುಳ್ಳು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಗ್ರಾಮಸ್ಥರಿದ್ದಾರೆ. ಈ ರೀತಿಯಾಗಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಒಂದು ದುಂದುವೆಚ್ಚವನ್ನ ಮಾಡ್ಲಿಕ್ಕೆ ನಮ್ಮ ಒಂದು ವಿರೋಧ ಇದೆ. ಅವತ್ತು ಕೂಡ ನಾವು ಇದಕ್ಕೆ ಒಂದು ವಿರೋಧವನ್ನ ಮಾಡಿದ್ವಿ. ಮುಂದೆ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಅಧಿಕಾರಿಗಳು ಈ ರೀತಿಯಾಗಿ ಒಂದು ದುಂದುವೆಚ್ಚವನ್ನು ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನ ಇದೀಗ ಗ್ರಾಮಸ್ಥರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಗ್ರಾಮ ಪಂಚಾಯತಿ ಕಚೇರಿಯ ಒಂದು ಮುಖ್ಯ ದ್ವಾರದ ಬದಲಾಗಿ ಮತ್ತೊಂದು ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಮತ್ತೊಂದು ಒಂದು ಬಾಗಿಲು ನಿರ್ಮಾಣ ಮಾಡಿರೋ ವಿಚಾರವಾಗಿ ಇದು ಒಂದು ಮೂಢನಂಬಿಕೆ. ಮತ್ತೆ ದಕ್ಷಿಣ ದಿಕ್ಕಿನ ಒಂದು ದ್ವಾರದಲ್ಲಿ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮತ್ತೆ ಅಧಿಕಾರಿಗಳು ಓಡಾಡ್ಲಿಕ್ಕೆ ಒಂದು ಹಿಂಜರಿತಾ ಇದ್ದಾರೆ. ಹಾಗಾಗಿನೇ ಒಂದು ಪೂರ್ವ ದಿಕ್ಕಿನಲ್ಲಿ ಒಂದು ಬಾಗಿಲನ್ನು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಅಂದ್ರೆ ಮುಂದೆ ಈ ತರ ಒಂದು ಘಟನೆ ಆಗದಂತೆ ಖಂಡಿತ ಹಿರಿಯ ಅಧಿಕಾರಿಗಳು ಒಂದು ಗಮನವನ್ನು ಹರಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಪಂಚಾಯತಿ ಕಚೇರಿಗಳಲ್ಲಿ ಮುಖ್ಯ ದ್ವಾರದ ಹೊರತಾಗಿ ಮತ್ತೊಂದು ಒಂದು ದ್ವಾರದ ನಿರ್ಮಾಣ ಆದ್ರೆ ಮುಂದೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಹೀಗೆ ಆಗುತ್ತೆ. ಹಾಗಾಗಿನೇ ಈ ರೀತಿಯಾಗಿ ಒಂದು ಮತ್ತೊಂದು ಕಾಮಗಾರಿಗಳನ್ನ ಮಾಡಿ ಒಂದು ಹಣವನ್ನ ಅಂದ್ರೆ ಸಾರ್ವಜನಿಕರ ಒಂದು ಹಣವನ್ನ ಪೋಲು ಮಾಡೋದನ್ನು ಬಿಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತಷ್ಟು ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಮಾಡಬೇಕಾಗಿರುತ್ತೆ. ರಘುರಾಜ್, News18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.